ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಸ್ಪೀಕರ್ಗೆ ಈಗ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಸಹಜ, ಯಾಕಂದ್ರೆ ಒಬ್ಬ ಸಂಸದ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದಿದ್ದಾಗ ಸ್ಪೀಕರ್ಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅದರಂತೆ ಈಗ ಸ್ಪೀಕರ್ಗೆ ಮಾಹಿತಿಯನ್ನು SIT ರವಾನೆ ಮಾಡಿದೆ. ಇಮೇಲ್ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ SIT ಅಧಿಕಾರಿಗಳು. ರೆಸಿಡೆಂಟ್ ಕಮಿಷನರ್ ಕರ್ನಾಟಕ ಭವನ ಇದ್ರ ಮೂಲಕ ಪತ್ರವನ್ನು ರವಾನೆ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ಪ್ರಜ್ವಲ್ ಬಂಧನ ಆಗಿದೆ. SITಯ ಕಸ್ಟಡಿಯಲ್ಲಿದ್ದಾರೆ. ಪ್ರಜ್ವಲ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಹಾಗಾಗಿ ವಿಚಾರವನ್ನು ಸ್ಪೀಕರ್ ಗಮನಕ್ಕೂ ಕೂಡ ತರಬೇಕು, ಅವರಿಂದ ಅವರಿಗೆ ಮಾಹಿತಿಯನ್ನು ನೀಡಬೇಕು. ಸೊ ಹಾಗಾಗಿ ಇಮೇಲ್ ಮೂಲಕ ಈಗ ಒಂದು ಪತ್ರವನ್ನು ಅವರಿಗೆ ಡ್ರಾಫ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಇನ್ನು ಪ್ರಜ್ವಲ್ ರೇವಣ್ಣ ಈಗ 6ನೇ ತಾರೀಕುವರೆಗೂ ಕೂಡ SIT ಕಸ್ಟಡಿಯಲ್ಲೇ ಇರಬೇಕಾಗುತ್ತೆ, ವಿಚಾರಣೆಯನ್ನು ಎದುರಿಸಬೇಕು. ಅದಾದ ನಂತರ ಇನ್ನೂ ಕೂಡ ಸಾಕಷ್ಟು ಪ್ರೊಸೀಜರ್ಸ್ ಇದೆ. ಸೊ ಹಾಗಾಗಿ ಈಗ ಸಂಸದ ಆಗಿದ್ದ ಕಾರಣದಿಂದಾಗಿ ಲೋಕಸಭೆ ಸ್ಪೀಕರ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಅದು ಸಹಜವಾದಂಥ ಒಂದು ಪ್ರಕ್ರಿಯೆ, ಅದು ಒಂದು ಮ್ಯಾಂಡೇಟ್ರಿ. ಸೊ ಹಾಗಾಗಿ ಈಗಾಗಲೇ ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನು SIT ಅಧಿಕಾರಿಗಳು ಕೂಡ ರವಾನೆ ಮಾಡಿದ್ದಾರೆ.